ಫಸ್ಟ್ ಥಿಂಗ್ ವಿಜಿ ಹೌ ಇಸ್ ಇಟ್? ಜನ ಚೆನ್ನಾಗಿ ಮಜಾ ಮಾಡ್ತಿದಾರಾ? ಮೂವಿ ಹೆಂಗ್ ಬಂದಿದೆ? ಪ್ರೊಡ್ಯೂಸರ್ ಇಸ್ ಹ್ಯಾಪಿ? ಡಿ ಬಾಸ್ ದರ್ಶನ್ ರವರು ಜೈಲು ಸೇರಿದ ನಂತರ ಈ ಒಂದು ವಿಷಯದ ಕುರಿತು ವಿಜಯಲಕ್ಷ್ಮಿ ಅವರು ಫಸ್ಟ್ ಟೈಮ್ ಮಾತನಾಡಿದ್ದಾರೆ ಅಂತ ಹೇಳಬಹುದು. ಎಲ್ಲಾ ಚಿಂತೆಗಳನ್ನು ಬಿಟ್ಟು ಎಲ್ಲ ಸಮಸ್ಯೆಗಳನ್ನು ಮರೆತು ಸಂತೋಷವಾಗಿ ಮಾತನಾಡಿದ್ದಾರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು. ಈ ರೀತಿಯಾಗಿ ಫಸ್ಟ್ ಟೈಮ್ ಕ್ಯಾಮೆರಾ ಮುಂದೆ ಮಾತನಾಡಿರೋ, ಚಿಂತೆಗಳನ್ನೆಲ್ಲ ಬದಿಗಿಟ್ಟು ಮುಕ್ತವಾಗಿ ಮಾತನಾಡಿರೋ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಏನ್ ಮಾತಾಡಿದ್ದಾರೆ ಅಂದ್ರೆ, ತಮ್ಮದೇ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಜಯಲಕ್ಷ್ಮಿ ಅವರು ಮಾತುಕತೆಯನ್ನು ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ. ಅದೆಷ್ಟೋ ಅಚ್ಚರಿಯ ವಿಷಯಗಳನ್ನು ಮಾತನಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ದರ್ಶನ್ ಅವರ ಜೈಲ್ ಕೇಸ್ ಬಗ್ಗೆ ಇರಬಹುದು, ಅವರ ಜೈಲು ವಾಸದ ಬಗ್ಗೆ, ಮುಕ್ತವಾಗಿ ಅಭಿಮಾನಿಗಳ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ದರ್ಶನ್ ಅವರ ಬಗ್ಗೆ ಆಗಿದಂತಹ ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹೆಣ್ಣು ಮಕ್ಕಳ ಬಗ್ಗೆ ಹೇಳಿದ ಅಭಿಮಾನಿಗಳ ಪರವಾಗಿ ಕೂಡ ವಿಜಯಲಕ್ಷ್ಮಿ ಅವರು ಮಾತನಾಡಿದ್ದು, ಡೆವಿಲ್ ಸಿನಿಮಾ ಬಗ್ಗೆ ಆಗಿರಬಹುದು, ಮಗನ ಬಗ್ಗೆ ಆಗಿರಬಹುದು, ಮತ್ತು ಮುಖ್ಯವಾಗಿ ಅವರ ಫ್ಯಾನ್ಸ್ ಗಳ ಬಗ್ಗೆ ಆಗಿರಬಹುದು, ವಿಜಯಲಕ್ಷ್ಮಿ ಅವರು ಮುಕ್ತವಾಗಿ ಇಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಬಹುದು. ತಮ್ಮದೇ ಆದಂತಹ ಯೂಟ್ಯೂಬ್ ಚಾನಲ್ ನಲ್ಲಿ ಸಂತೋಷವಾಗಿ ದರ್ಶನ್ ಅವರ ಪತ್ನಿ ಮಾತನಾಡಿದ್ದಾರೆ. ವಿಜಯಲಕ್ಷ್ಮಿ ಅವರು ಮದುವೆಯಾದಾಗಿನಿಂದಲೂ ಸಿನಿ ಬದುಕಿನಲ್ಲಿ ಯಾವತ್ತೂ ಕೂಡ ಈ ರೀತಿ ಮಾತಾಡಿಲ್ಲ ಅಂತ ಹೇಳಬಹುದು. ನಾವು ಇದನ್ನೆಲ್ಲ ಗಮನಿಸಿದಾಗ ವಿಜಯಲಕ್ಷ್ಮಿ ಅವರು ಈಗ ಮಾತಾಡಲೇಬೇಕಾದ ಪರಿಸ್ಥಿತಿ ಇದೆ, ಮಾತಾಡ್ತಾ ಇದ್ದಾರೆ ಅಂತ ಹೇಳಬಹುದು. ನಾವು ಇದರ ಹಿಂದೆ ಎಲ್ಲ ಗಮನಿಸಿದಾಗ ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿ ಅವರು ಅದೆಷ್ಟೋ ದೇವಸ್ಥಾನಗಳಿಗೆ ಸುತ್ತಾಡ್ತಕ್ಕಂಥದ್ದು ಮತ್ತು ಅದೆಷ್ಟೋ ಬಾರಿ ಜೈಲಿಗೆ ಹೋಗಿದ್ದಾರೆ ಮತ್ತು ಅಭಿಮಾನಿಗಳ ಒಂದು ಮಾತನ್ನು ಕೂಡ ಅವರು ಆಲಿಸಿದ್ದಾರೆ. ಇದೆಷ್ಟು ಎಲ್ಲ ಚರ್ಚೆ ಹಿನ್ನೆಲೆಯಲ್ಲಿ ಕೂಡ ದರ್ಶನ್ ರವರ ಅಭಿಮಾನಿಗಳಿಗೆ ಧೈರ್ಯವನ್ನು ತುಂಬಿದ್ದಾರೆ ಮತ್ತು ಡೆವಿಲ್ ಸಿನಿಮಾದ ಪ್ರಚಾರಕ್ಕೆ ಸ್ವತಃ ಇವರೇ ಹೇಳಿದ್ದಾರೆ. ಇದಕ್ಕಿಂತ ಮುಖ್ಯವಾಗಿ ಅಭಿಮಾನಿಗಳು ಕೂಡ ಪ್ರಚಾರವನ್ನು ಹೆಚ್ಚಾಗಿ ಮಾಡಿದ್ದಾರೆ, ಅದಕ್ಕೆ ಸಪೋರ್ಟ್ ಕೂಡ ವಿಜಯಲಕ್ಷ್ಮಿ ಅವರು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತು ಕೂಡ ಇಲ್ಲಿ ನಮಗೆ ಸ್ಪಷ್ಟವಾಗಿ ಕೇಳಿ ಬರ್ತಾ ಇದೆ. ದರ್ಶನ್ ರವರು ಜೈಲಿಗೆ ಹೋದಾಗಿನ ನಂತರ ವಿಜಯಲಕ್ಷ್ಮಿ ಅವರು ತುಂಬಾನೇ ಆಕ್ಟಿವ್ ಆಗಿದ್ದಾರೆ ಮತ್ತು ನನ್ನ ಪತಿಯನ್ನು ನಾನು ಹೊರ ತರಲೇಬೇಕು ಅನ್ನೋ ಸಾಹಸ ಕೂಡ ಮಾಡ್ತಾ ಇದ್ದಾರೆ. ಇದು ಪತಿಯನ್ನು ಉಳಿಸಿಕೊಳ್ಳುವ ಮಾಡುವ ಸತಿಯ ಧರ್ಮ ಅಂತ ಹೇಳಬಹುದು. ಮುಖ್ಯವಾಗಿ ದರ್ಶನ್ ರವರ ಸ್ಥಾನದಲ್ಲಿ ನಿಂತು ಅಭಿಮಾನಿಗಳಿಗೆ ಧೈರ್ಯವನ್ನು ತುಂಬಿದ್ದಾರೆ. ಎಲ್ಲಾ ರೀತಿಯ ಕಷ್ಟಗಳನ್ನು ಫೇಸ್ ಮಾಡಿ ಇವತ್ತಿನ ಮಟ್ಟಿಗೆ ಡೆವಿಲ್ ಸಿನಿಮಾವನ್ನು ಗೆಲ್ಲಿಸಿದ್ದಾರೆ ಅಂತ ಹೇಳಬಹುದು. ಅಷ್ಟೇ ಖುಷಿಯಿಂದ ದರ್ಶನ್ ರವರ ಅಭಿಮಾನಿಗಳು ಅತ್ತಿಗೆ ಅನ್ನೋ ಮಾತನ್ನು ಕೂಡ ತುಂಬಾ ಪ್ರೀತಿಯಿಂದ ಕರೀತಾರೆ. ಇವೆಲ್ಲವೂ ಕೂಡ ನೋಡಿದಾಗ ವಿಜಯಲಕ್ಷ್ಮಿ ಅವರಿಗೆ ತುಂಬಾ ಧೈರ್ಯ ಬಂದು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಬಹುದು. ವಿಜಯಲಕ್ಷ್ಮಿ ಅವರು ಏನೆಲ್ಲ ಮಾತನಾಡಿದ್ದಾರೆ ಅನ್ನುವ ಒಂದು ವಿಡಿಯೋ ಇಲ್ಲಿದೆ ನೋಡಿ. ಅವ್ರ ಫ್ಯಾನ್ಸ್ ಅವ್ರ ಫಿಲ್ಮ್ನ ಮತ್ತೆ ಅವ್ರನ್ನ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾರೆ ಅನ್ನೋದಕ್ಕೆ ಇದು ಒಂದು ಎನ್ ಎಕ್ಸಾಂಪಲ್. ಎಲ್ಲ ಆರಾಮಾಗಿ ನಡೀತಾ ಇತ್ತು ಅಂದಾಗ ಸಡನ್ ಆಗಿ ಯುಲ್ ಗೆಟ್ ಟು ಹಿಯರ್ ಅ ಶಾಕಿಂಗ್ ನ್ಯೂಸ್. ಈ ಥರ ಆಗುತ್ತೆ ಅಂತ ನಮಗೆ ಗೊತ್ತೂ ಇರಲಿಲ್ಲ. ಪ್ರೊಫೆಷನ್ನ ದೇವ್ರಕ್ಕಿಂತ ಜಾಸ್ತಿ ಪೂಜೆ ಮಾಡ್ತಾರೆ. ನೀನು ಪದೇ ಪದೇ ಹುಟ್ಟು ಬರಬೇಕು ಅನ್ಸುತ್ತೆ ಈ ಋಣ ತೀರ್ಸಕ್ಕೆ. ವಾರದಲ್ಲಿ 2 times ಮಾಡ್ತಾರೆ ನನಗೆ ಫೋನು. ಅವತ್ತು ಸ್ಪೆಷಲಿ 12 o'clock he called me. ಫಸ್ಟ್ ಥಿಂಗ್ ವಿಜಿ ಹೌ ಇಸ್ ಇಟ್? ಜನ ಚೆನ್ನಾಗಿ ಮಜಾ ಮಾಡ್ತಿದಾರಾ? ಮೂವಿ ಹೆಂಗ್ ಬಂದಿದೆ? ಪ್ರೊಡ್ಯೂಸರ್ ಇಸ್ ಹ್ಯಾಪಿ? ನನ್ನ ಬಗ್ಗೆ ಮಾತಾಡಿದ್ರು ಅಫೆಕ್ಟ್ ಆಗಲ್ಲ, ಈಗ ನನ್ನ ಮಗನ ಬಗ್ಗೆ ಮಾತಾಡಿದ್ರು ಅಫೆಕ್ಟ್ ಆಗಲ್ಲ. ನನಗೆ 90% ಆಫ್ ಪೀಪಲ್ ಹೂ ಶೋ ಮೀ ಲವ್ ಅಂಡ್ ಅಫೆಕ್ಷನ್, ದಟ್ಸ್ ಆಲ್ ಮ್ಯಾಟರ್ಸ್. ಏ ನೆಗೆಟಿವ್ ನಾನು ಓದೋದೇ ಇಲ್ಲ. ಐ ಡೋಂಟ್ ಇವನ್ ರೀಡ್ ಕಮೆಂಟ್ಸ್. ಐ ಡೋಂಟ್ ಕೇರ್. ದರ್ಶನ್ ಫ್ಯಾನ್ ನೋಸ್ ಹೌ ಟು ರೆಸ್ಪೆಕ್ಟ್ ಅ ವಿಮೆನ್ ಅಂಡ್ ಹೌ ಟು ಟ್ರೀಟ್ ಅ ವಿಮೆನ್ ಅನ್ನೋದು ದರ್ಶನ್ ಫ್ಯಾನ್ಸ್ಗೆ ಗೊತ್ತು. ದರ್ಶನ್ ಸರ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಸೊ ಲೇಟ್ಲಿ ಅವ್ರ ಫ್ಯಾನ್ಸ್ ಕೂಡ ಟಾರ್ಗೆಟ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಫುಲ್ ನಮ್ಮ ಸೆಲೆಬ್ರಿಟೀಸ್ ಹತ್ರ ಎಲ್ಲ ಫಂಡ್ಸ್ ಕಲೆಕ್ಟ್ ಮಾಡಿ ಒಂದು IB ಸ್ಕೂಲ್ ಓಪನ್ ಮಾಡೋಣ. ಈ ಯಾರ್ಯಾರು ಹೇಳ್ತಿದಾರಲ್ಲ ಅನ್ಎಡ್ಯುಕೇಟೆಡ್ ಅದು ಅವ್ರನ್ನೇ ಕರ್ಕೊಬಂದು ಪ್ಲೀಸ್ ಎಡ್ಯುಕೇಟ್ ದೆಮ್ ಅಂತ ಹೇಳೋಣ. ವಾಟ್ ಐ ರಿಕ್ವೆಸ್ಟ್ ಮೀಡಿಯಾದವ್ರಿಗೆ ಅಂದ್ರೆ, ಇಫ್ ಯು ಆರ್ ಏರಿಂಗ್ ಸಮ್ ಮ್ಯಾಟರ್ ಅಬೌಟ್ ಥಿಂಗ್ಸ್ ಅಲ್ವಾ, ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ ಅದು ಕರೆಕ್ಟ್ ಅಥೆಂಟಿಕ್ ನ್ಯೂಸ್ ಅಂತ ನೋಡ್ಕೊಂಡು ಹಾಕಿ. ಇದು ಈಗಿನ ವಿಶೇಷ ಮಾಹಿತಿಯಾಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತು ನಿಮ್ದು ಏನೇ ಅನಿಸಿಕೆ ಇದ್ರೂ ಕಾಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮತ್ತೊಂದು ವಿಶೇಷವಾದಂಥ ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.